ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ಜನ ನನಗೆ ಪರ್ಸ್ನಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಕೇಳ್ತಾ ಇರೋಂಥ ಒಂದು ಮೋಸ್ಟ್ ಆಫ್ ದ ರಿಕ್ವೆಸ್ಟ್ ಕಮೆಂಟ್ಸ್ ಅಂದರೆ ಹೇಗೆ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ, ಯಾವ ಥರ ಫಾಲೋ ಮಾಡ್ತಾ ಇದ್ದೀರಾ, ಫುಡ್ ಚಾರ್ಟ್ ಕೊಡಿ ಅಥವಾ ಏನಾದರೂ ಟಿಪ್ಸ್ ಹೇಳಿ, ನೀವೇನು ಫಾಲೋ ಮಾಡ್ತಿದ್ದೀರಾ ನ್ಯಾಚುರಲ್ ಆಗಿ, ಸೊ ಅದನ್ನು ಹೇಳಿ ಅಂತ ನನಗೆ ಸುಮಾರು ಜನ DM ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಲ್ಲೂ ನನಗೆ ಪ್ರೋತ್ಸಾಹ ಕೊಡ್ತಾ ಇರೋದಕ್ಕೆ ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ನಾನೇನಿಲ್ಲ, ಇವತ್ತು ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿ 8 ಡೇಸ್ ಅಂದರೆ ದಿನ 8 ಇವತ್ತಿಗೆ. ನಾನು ಇದ್ದಿದ್ದು 82 kg. ಇವತ್ತು ವೆಯ್ಟ್ ಚೆಕ್ ಮಾಡಿದರೆ ನಾನು 79 kg ಬಂದಿದ್ದೀನಿ. ಬೇಕಾದ್ರೆ ವಿಡಿಯೋ ಕ್ಲಿಪ್ ಕೂಡ ಹಾಕ್ತೀನಿ. ಇವತ್ತು ವೆಯ್ಟ್ ಚೆಕ್ ಮಾಡಿರೋದು ಈ ವಿಡಿಯೋದಲ್ಲೇ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಕೊಳ್ಳಿ. ಸಿಂಪಲ್, ನೀವು ಸಡನ್ ಆಗಿ ಒಂದೇ ಸಲ ವೆಯ್ಟ್ ರೆಡ್ಯೂಸ್ ಮಾಡಕ್ ಹೋಗ್ಬೇಡಿ. ನಾನು ಹೇಳೋದಂದ್ರೆ ಡೇ ಬೈ ಡೇ. ಯಾಕಂದ್ರೆ ಇದು ಒಂದೇ ಸಲ ವೆಯ್ಟ್ ರೆಡ್ಯೂಸ್ ಮಾಡಕ್ಕೆ ಒಂದೇ ಸಲ ಬಂದಂತ ವೆಯ್ಟ್ ಅಲ್ಲ. ಇದು ಒಂದು ಪೂರ್ತಿ ಇಯರ್ ಶೇಖರಣೆ ಆಗಿ ಬಂದಂತ ಬೊಜ್ಜು ಅಥವಾ ವೆಯ್ಟ್ ಆಗಿರುತ್ತೆ. ಸೊ ಹಾಗಾಗಿ ಏನೋ ನ್ಯೂಟ್ರಿಷನ್ಸ್ ತಗೊಳ್ಳೋದಂತೆ, ನ್ಯೂಟ್ರಿಷನ್ಸ್ ಮೀನ್ಸ್ ಪ್ರಾಡಕ್ಟ್ಗಳು, ದಯವಿಟ್ಟು ಅದು ಯಾರು ಮಾಡಬೇಡಿ. ನಾನು ಸಜೆಸ್ಟ್ ಮಾಡೋದಂದ್ರೆ ನ್ಯಾಚುರಲ್ ಆಗಿ ನೀವು ಏನು ವೆಯ್ಟ್ ಲಾಸ್ ಜರ್ನಿ ಮಾಡ್ತೀರೋ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಬರುತ್ತೆ. ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಎಷ್ಟು ನನಗೆ ತುಂಬ ಖುಷಿ ಆಗ್ತಾ ಇದೆ, ಎಷ್ಟು ಗ್ಲೋ ಬರ್ತಾ ಇದೆ ಸ್ಕಿನ್ನಲ್ಲಿ ಬಿಕಾಸ್ ಆಫ್ ಡಯಟ್. ಯಾವ ಥರ ಡಯಟ್? ನಾವು ಮನೆಯಲ್ಲಿ ನ್ಯಾಚುರಲ್ ಆಗಿ ಏನು ಡಯಟ್ ಪ್ಲಾನ್ನ ಸ್ಟಾರ್ಟ್ ಮಾಡ್ತೀವೋ ಅದರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಬರುತ್ತೆ, ನಮಗೆಲ್ಲೂ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ನೀವು ರೆಡಿಮೇಡ್ ಪ್ರಾಡಕ್ಟ್ಗಿಂತ ನ್ಯಾಚುರಲ್ ಆಗಿ ಸಿಂಪಲ್ ಒಂದು ಚಾರ್ಟ್ನ ನೀವು ರೂಢಿಸ್ಕೊಳ್ಳಿ. ಈಗ ಹೇಳ್ತಾ ಹೋಗ್ತೀನಿ ಏನು ಮಾಡ್ಬೇಕಂತ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಯೂಸ್ಫುಲ್ ಆಗಿರುತ್ತೆ. ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ, ನನಗೆ ಸಡನ್ ಆಗಿ 10 kg ಇಳಿಸ್ಬೇಕಂತ ಏನೂ ಇಲ್ಲ. ಡೇ ಬೈ ಡೇ ನಾನು ನನ್ನ ವೆಯ್ಟ್ನ ರೆಡ್ಯೂಸ್ ಮಾಡೋಣ, ಸ್ವಲ್ಪ ಗ್ರಾಮ್ ಲೆಕ್ಕದಲ್ಲೇ ರೆಡ್ಯೂಸ್ ಆಗಲಿ, ಹೆಲ್ದಿಯಾಗಲಿ ಅನ್ನೋದಷ್ಟೇ ನನ್ನ ಕಾನ್ಸೆಪ್ಟು. ಸೊ ಹಾಗಾಗಿ ನನ್ನ ಟಾರ್ಗೆಟ್ ಇರೋದು 60 kg ಬರೋವರೆಗೂ ನನ್ನ ಒಂದು ಈ ವೆಯ್ಟ್ ಲಾಸ್ ಜರ್ನಿ ಇರಲಿ. 60 ಆದಮೇಲೆ ಒಂಥರ ಈ ಫುಡ್ ಆಗಲಿ ಅಥವಾ ಈ ಒಂದು ಡಯಟ್ ರುಟೀನ್ಗೆ ನಾವು ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ. ಸೊ ಇದನ್ನ ನೆನಪಿಸ್ಕೊಂಡು ನಾವು ಅತಿಯಾಗಿ ತಿನ್ನೋಕೆ ಹೋಗಲ್ಲ, ಬೇಡದೇ ಇರೋದು ತಿನ್ನೋಕೆ ಹೋಗಲ್ಲ, ಕಂಟ್ರೋಲ್ಡ್ ಆಗುತ್ತೆ. ಒಂದು ನಮ್ಮ ಟಾರ್ಗೆಟ್ ನಾವು ರೀಚ್ ಮಾಡಿದ್ಮೇಲೆ ನಮಗೆ ಒಂದು ಕಾನ್ಸಿಯಸ್ ಬರುತ್ತೆ. ಸೊ ನಾನು ಈ 60 kg ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ, 82ರಿಂದ 60 kg ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋ ಫೀಲಿಂಗ್ ನಮಗೆ ಸ್ಟಾರ್ಟ್ ಆಗೋಕ್ಕೆ ಶುರು ಆಗುತ್ತೆ ವೆಯ್ಟ್ ರೆಡ್ಯೂಸ್ ಆದಮೇಲೆ. ಸೊ ಅವಾಗ ನಮ್ಗೆ ಎಲ್ಲ ಥರದಲ್ಲೂ ಒಂದು ಫುಡ್ ಕಂಟ್ರೋಲ್ ಬರುತ್ತೆ. ಏನು ಮಾಡ್ತಾ ಇದ್ದೀನಿ ಅಂದರೆ ನಾನೇನಿಲ್ಲ, ಆ್ಯಸ್ ಎ ವರ್ಕಿಂಗ್ ವುಮೆನ್. ಸೊ ಹಾಗಾಗಿ ನಾನು ಫುಡ್ ಸ್ಕಿಪ್ ಮಾಡೋಕ್ಕಾಗಲ್ಲ, ಹಾಗಂತ ನಾನು ಜಾಸ್ತಿ ತಿನ್ನೋಕ್ಕಾಗಲ್ಲ. ವೆಯ್ಟ್ ಲಾಸ್ ಅಂದರೆ ಅದಕ್ಕೆ ಲಿಮಿಟೇಷನ್ ಅಂತ ಇರುತ್ತೆ. ಸೊ ನಾನು ವರ್ಕ್ ಮಾಡ್ತಿರೋದ್ರಿಂದ ಎಲ್ಲ ಹಿತದೃಷ್ಟಿಯಿಂದನೂ ನನಗೆ ಒಳ್ಳೇದಾಗಬೇಕು, ವೆಯ್ಟು ರೆಡ್ಯೂಸ್ ಆಗಬೇಕು ಆ್ಯಂಡ್ ನನಗೇನು ತೊಂದರೆ ಆಗಬಾರ್ದು, ನನ್ನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಏನು ಬೀರಬಾರ್ದು, ನಾನು ಹೆಲ್ದಿ ಆಗಿರಬೇಕು, ಫಿಟ್ ಆ್ಯಂಡ್ ಫೈನ್ ಆಗೂ ಇರಬೇಕು. ಈ ಥರ ಒಂದು ಟಾರ್ಗೆಟ್ ಇಟ್ಕೊಂಡು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. 100 days ನನಗೆ ನಾನೇ ಸೆಲ್ಫ್ ಚಾಲೆಂಜ್, ನಾನು ನನ್ನ ಫ್ರೆಂಡ್ ತೊಗೊಂಡಂಥ ಚಾಲೆಂಜ್ ಇದು. ಸೊ ಸೆಲ್ಫ್ ಮೋಟಿವೇಟ್ ಆಗಿ ನಮಗೆ ನಾವೇ ಮಾಡ್ಕೊಳ್ತಾ ಇದ್ದೀವಿ. ಫುಡ್ ಚಾರ್ಟ್ ಕೊಡಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ, ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಫುಡ್ ಚಾರ್ಟ್ ಏನಂದರೆ ಬೇಸಿಕಲಿ ನಿಮ್ಮ ಮನೇಲಿ ಏನು ಫುಡ್ ಮಾಡ್ತೀರೋ ಅದನ್ನೇ, ಬಟ್ ಯಾವ ಥರ ತಗೋಬೇಕು ಅನ್ನೋ ಐಡಿಯಾಸ್ ನಮಗಿರಲ್ಲ. ಸೊ ಅದನ್ನು ನಾವು ತಿಳ್ಕೊಬೇಕಾಗತ್ತೆ. ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲ್ 1 ಲೋಟ ನೀರನ್ನ ಎದ್ದ ತಕ್ಷಣವೇ ನೀವು ಬ್ರಷ್ ಮಾಡೋಕ್ಕೂ ಮೊದಲೇ 1 ಲೋಟ ನೀರು ಕುಡೀರಿ, ಇಲ್ಲ ಬ್ರಷ್ ಮಾಡಾದರೂ ಕುಡೀರಿ. ಕೆಲವ್ರಿಗೆ ಬ್ರಷ್ ಮಾಡದೆ ಕುಡಿಯೋಕ್ಕೆ ಎಲ್ಲ ಇಷ್ಟ ಆಗಲ್ಲ. ಸೊ ಬಿಕಾಸ್ ನನಗೂ ಇಷ್ಟ ಆಗಲ್ಲ, ಬ್ರಷ್ ಮಾಡಿಬಿಟ್ಟೆ ನಾನು ನೀರು ಕುಡಿಯೋದು. ಹೇಗಾದರೂ ಸರಿ, ಫಸ್ಟು ಒಂದು ನಾರ್ಮಲ್ ವಾಟರ್ 1 ಲೋಟ ಎದ್ದ ತಕ್ಷಣ ಫಸ್ಟ್ ನೀವು ಆ ಕೆಲಸ ಮಾಡಿ. ನಿಮ್ಮ ಮೆಂಟಲ್ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳಿ. ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆದಾಗ ಆಟೋಮೆಟಿಕ್ ಎಲ್ಲವೂ ನಿಮ್ಮ ಕಂಟ್ರೋಲ್ಗೆ ಬರುತ್ತೆ. ಸೊ ಫ್ರಸ್ಟ್ರೇಷನ್ಗೆ ನಿಮ್ಗೆ ಏನು ಮಾಡ್ತಿದ್ದೀರಾ ಅಂತಲೇ ಗೊತ್ತಾಗಲ್ಲ. ಸೊ ಹಾಗಾಗಿ ನಿಮ್ಮ ಮೆಂಟಲ್ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳಿ. ಮೆಂಟಲ್ ಸ್ಟ್ರೆಸ್ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು? ನಿಮ್ಗೆ ಯಾವುದಾದ್ರೂ ಒಂದು ದೇವ್ರ ಇಷ್ಟ ಅಂದರೆ ಆ ದೇವ್ರದ್ದೇನೋ ಒಂದು ನಾಮ ಹೇಳೋದಾಗಿರ್ಬೋದು, ಕಣ್ಣು ಮುಚ್ಕೊಂಡು ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ ಪ್ರತಿದಿನ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಮೆಡಿಟೇಷನ್ ಈಸ್ ಮೋಸ್ಟ್ ಪವರ್ಫುಲ್ ಮೆಡಿಷನ್ ಅಂತ. ಸೊ ನೀವು ಅದು ಮಾಡಿ. ಇಲ್ಲ ಬೆಳಗ್ಗೆದ್ದು ಏನಾದರೂ ಒಂದು ಒಳ್ಳೆ ಮ್ಯೂಸಿಕ್ ಕೇಳಿ, ಏನಾದರೂ ಒಂದು ಒಳ್ಳೆ ಹಾಡು ಕೇಳಿ, ಡಿವೋಷನಲ್ ಆಗಿರ್ಬೋದು, ಮೆಲೋಡಿ ಆಗಿರ್ಬೋದು. ನಿಮ್ಮ ಮನಸ್ಸಿಗೆ ಅದು ಖುಷಿ ಕೊಡಬೇಕು, ನಿಮ್ಮ ಸ್ಟ್ರೆಸ್ ಲೆವೆಲ್ನ ಅದು ಕಮ್ಮಿ ಮಾಡಬೇಕು.
ಆ ಥರದ ಒಂದು ಹಾಡನ್ನು ಕೇಳಿ ನಿಮ್ಮ ಡೇನ ಸ್ಟಾರ್ಟ್ ಮಾಡಿ. ಫುಲ್ ಡೇ ನೀವು ಅದೇ ಆ್ಯಕ್ಟಿವಲ್ಲಿ ಇರ್ತೀರಾ ಆ್ಯಂಡ್ ಅದೇ ಪಾಸಿಟಿವ್ ವೈಬ್ ನಿಮ್ಮನ್ನ ಎಳೀತಾ ಇರುತ್ತೆ. ಫಸ್ಟ್ ಎದ್ದ ತಕ್ಷಣ ಮೆಡಿಟೇಷನ್ ಆರ್ ಏನೋ ಒಂದು ಒಳ್ಳೆ ಕೆಲಸನ ಸ್ಟಾರ್ಟ್ ಮಾಡಿ. ಅಲ್ಲಿಂದ 1 ಲೋಟ ನಾರ್ಮಲ್ ವಾಟರ್ ಕುಡೀರಿ, ಒಂದು 10-15 ನಿಮಿಷ ಬಿಟ್ಟು. ಅದಾದಮೇಲೆ 1 ಲೋಟ ಬಿಸಿನೀರು. ನಿಮಗೆ ಏನಾದರೂ ಡಿಟಾಕ್ಸ್ ವಾಟರ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಥವಾ ಡಿಟಾಕ್ಸ್ ವಾಟರ್ ಮಾಡೋದು ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿ ಎಷ್ಟೊಂದು ಡಿಟಾಕ್ಸ್ ವಾಟರ್ಗಳು ಹಾಕ್ತಾ ಇದ್ದೀನಿ. ಸೊ ಪ್ಲೀಸ್ ವಿಡಿಯೋಗಳಿದ್ದಾವೆ, ಹೋಗಿ ಚೆಕ್ ಮಾಡಿ. ನೀವು ಒಂದೇ ಥರ ಡಿಟಾಕ್ಸ್ನ ಎವ್ರಿ ಡೇ ತಗೋಬೋದು, ಇಲ್ಲ ಚೇಂಜ್ ಕೂಡ ಮಾಡ್ಬೋದು. ನಮ್ಗೇನೂ ಮಾಡೋಕ್ಕಾಗಲ್ಲಪ್ಪ, ಕಷ್ಟ ಆಗತ್ತೆ ಅಂದರೆ 1 ಲೋಟ ಚೆನ್ನಾಗಿ ಬಿಸಿನೀರು ಕಾಯಿಸಿ ಸಿಪ್ ಬೈ ಸಿಪ್ ಕುಡೀರಿ 1 ಲೋಟನ. ಸೊ ಸಡನ್ನಾಗಿ ಆರಿಸ್ಬಿಟ್ಟು ಕುಡಿಬೇಡಿ. ಸಿಪ್ ಬೈ ಸಿಪ್ ಟೀ ಹೇಗೆ ಕುಡಿತೀರೋ ಹಾಕಿ ಕುಡೀರಿ. 1 ಲೋಟ ನೀರು ಕುಡಿದಾದ್ಮೇಲೆ ಗ್ಯಾಪ್ ಕೊಡಿ. ಗ್ಯಾಪ್ ಕೊಟ್ಟು ನಿಮಗೆ ಮಾರ್ನಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳಿಕ್ಕೆ ಅವೈಲೇಬಲ್ ಇದೆ ಅಥವಾ ಟೈಮ್ ಸಾಕಾಗತ್ತೆ. ಕೆಲವರು ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಕೆಲವರು ಮಕ್ಕಳು ಹಸ್ಬೆಂಡ್ ಆಫೀಸ್ಗೆ ಹೋಗ್ಬೇಕಿರುತ್ತೆ, ಬೇಗ ಬೇಗ ಕೆಲಸ ಮಾಡಬೇಕಿರುತ್ತೆ. ಅಂಥವ್ರಿಗೆ ಬೆಳಗ್ಗೆದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆ ಥರ ಇದ್ರೆ ನೀವು ಎಕ್ಸಸೈಸ್ನ ಸ್ಕಿಪ್ ಮಾಡಿ ಅದನ್ನು ಸಂಜೆ ಟೈಮ್ಗೆ ಇಟ್ಕೊಳ್ಳಿ. ಸೊ ಸಂಜೆ ಅದಕ್ಕೆ ಅಂತ 20 ನಿಮಿಷ ಮಿನಿಮಮ್, ಡೈಲಿ 20 ನಿಮಿಷ. ನಿಮಗೆ ಗೊತ್ತಿರುವಂಥ ಸಿಂಪಲ್, ನೀವೇನೋ ಕೋಚ್ ಹತ್ರನೇ ಹೋಗಿ ಕಲಿಬೇಕಂತಿಲ್ಲ, ವಾರ್ಮ್ ಅಪ್ ಮಾಡಿದ್ರು ಸಾಕು, ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗತ್ತೆ. ಸೊ ನಾನೇನು ದೊಡ್ಡ ಹೈಫೈ ಆಗಿ ನಾನು ಎಕ್ಸಸೈಸ್ ಮಾಡ್ತಾ ಇಲ್ಲ. ಸೊ ನೀವು ನಂಬ್ತಿರೋ ಬಿಡ್ತಿರೋ, ಈ ಬ್ಲೌಸ್ ತುಂಬ ಟೈಟ್ ಆಗ್ತಾ ಇತ್ತು. ನನಗೆ ಖುಷಿ ಆಗುತ್ತೆ ಈಗ ನೋಡಿದಾಗ. ಇನ್ನೂ ಆಗಬೇಕು, ಇದು ಸಾಧನೆ ಅಲ್ಲ, ನನಗೆ ಇನ್ನೂ ತುಂಬ ರೆಡ್ಯೂಸ್ ಮಾಡ್ಬೇಕು. ನಾನು ಒಂದು ತಕ್ಕ ಮಟ್ಟಿಗೆ ರೆಡ್ಯೂಸ್ ಆಗ್ತಿದೆ ಅಂತ ಖುಷಿ ಆಗುತ್ತೆ. ಸೊ ವಾರ್ಮ್ ಅಪ್ ಆಗಿರ್ಬೋದು, ಸಣ್ಣ ಪುಟ್ಟ ಎಕ್ಸಸೈಸು, ನೀವು ಹ್ಯಾಂಡ್ ಎಕ್ಸಸೈಸ್ ಆಗಿರ್ಬೋದು ಅಥವಾ ಜಸ್ಟ್ ಬೆಲ್ಲಿ ಫ್ಯಾಟ್ ಎಕ್ಸಸೈಸ್ ನನ್ನ ವಿಡಿಯೋದಲ್ಲೂ ಇದಾವೆ. ಎಕ್ಸಸೈಸ್ಗಳು ತೋರಿಸಿದ್ದೀನಿ, ಮತ್ತು ನನ್ನ ಶಾರ್ಟ್ಸ್ ವಿಡಿಯೋಸಲ್ಲೂ ನಾನು ಹಾಕ್ತಾ ಇದ್ದೀನಿ. ಹಿಂದೆ 21 ಡೇಸ್ ಚಾಲೆಂಜು, 30 ಡೇಸ್ ಚಾಲೆಂಜ್ ತೊಗೊಂಡಿದ್ದೆ. ಸೊ ಅದರಲ್ಲೂ ಒಂದಷ್ಟು ನಿಮ್ಗೆ ಎಕ್ಸಸೈಸ್ ಸಿಗುತ್ತೆ. ನಾನು ಮಾಡೋವಂಥ ಸಿಂಪಲ್ ಎಕ್ಸಸೈಸ್ ನೀವು ಮಾಡಿದರೆ ನಿಮ್ಮ ಹೊಟ್ಟೆ ಬೊಜ್ಜು ಕರಗುತ್ತೆ ಆ್ಯಂಡ್ ಆರ್ಮ್ಸ್ ಏನಾದರೂ ದಪ್ಪ ಇದ್ದರೆ ಸಣ್ಣ ಆಗುತ್ತೆ ಆ್ಯಂಡ್ ಬೆಲ್ಲಿ ಪ್ಯಾಟ್ ಇದ್ದರೆ ನಿಮಗೆ ಕರಗುತ್ತೆ. ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಸಿಂಪಲ್ ಎಕ್ಸಸೈಸ್ ಮಾಡ್ಕೊಳ್ಳಿ. ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡಿ, ಇಲ್ಲ ಸಂಜೆ ಮಾಡ್ಕೊಳ್ಳಿ. 20 ನಿಮಿಷ ಮಿನಿಮಮ್ 20 ನಿಮಿಷ ನಿಮಗೋಸ್ಕರ ನೀವು ಎಕ್ಸಸೈಸ್ಗೆ ಟೈಮ್ ಕೊಡಲೇಬೇಕು. ಬೆಳಗ್ಗೆ ಎಕ್ಸಸೈಸ್ ಮಾಡಿದರೆ ನೀರು ಕುಡಿದು ಒಂದು 15 ನಿಮಿಷ ಗ್ಯಾಪ್ ಕೊಡಬೇಕು. ನೀರು ಕುಡಿದ ತಕ್ಷಣನೇ ಎಕ್ಸಸೈಸ್ ಮಾಡೋಕೆ ಹೋಗ್ಬಿಡಿ, ಇಲ್ಲ ಎಕ್ಸಸೈಸ್ ಮಾಡಾದ್ಮೇಲೆ ನೀರು ಕುಡಿರಿ, ಇಂಟರ್ಚೇಂಜ್ ಮಾಡ್ಕೋಬೋದು. ಎಕ್ಸಸೈಸ್ ಆದಮೇಲೆ ಸ್ವಲ್ಪ ಏನಾದರೂ ಪ್ರೋಟೀನ್ ಬೇಕಾ ಅನಿಸುತ್ತೆ, ಯಾಕಂದರೆ ಸುಸ್ತಾಗಿರುತ್ತೆ, ನಾವು ಎಕ್ಸಸೈಸ್ ಮಾಡಿರ್ತೀವಿ. ಜಸ್ಟ್ ಡ್ರೈ ಫ್ರೂಟ್ಸ್, ಸೀಡ್ಸ್ ಈ ಥರದ್ದು ಏನಾದರೂ ನೀವು ತಗೊಳ್ಬೋದು. ಇಲ್ಲಪ್ಪ ಅಂದರೆ ಡೈರೆಕ್ಟ್ ನೀವು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ ಯಾವ ಥರ ಇರಬೇಕಂದ್ರೆ ಫೈಬರ್ ಇರಬೇಕು, ಪ್ರೋಟೀನ್ ಇರಬೇಕು ಆ್ಯಂಡ್ ಫುಡ್ ನಿಮ್ಗೇನು ಇಷ್ಟನೋ ಆ ಥರ ಫುಡ್ಡು ಇರಲಿ. ಪ್ರೋಟೀನ್ ಫೈಬರ್ ಕಂಟೆಂಟ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ಸೊ ಇದನ್ನು ಜಾಸ್ತಿ ನೀವು ತಗೊಂಡು ಫುಡ್ ಪೋರ್ಷನ್ನ ಕಮ್ಮಿ ಮಾಡಬೇಕು. ಯಾವ್ದು ಬೇಕಾದ ಬ್ರೇಕ್ಫಾಸ್ಟ್ ತಗೊಳ್ಳಿ, ಕ್ವಾಂಟಿಟಿ ಕಡಿಮೆ ತಗೊಳ್ಳಿ. ಈಗ ನಿಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟೆ ತಗೊಳ್ಳಿ. ನಾವು ಟೇಸ್ಟ್ ಬಂದಾಗ ಏನು ಮಾಡ್ತೀವಿ, ಬಿಸಿ ಬಿಸಿ ತಿನ್ಬೇಕಾದ್ರೆ 1 ತುತ್ತು ತಿನ್ನೋಲ್ಲಿ 2 ತುತ್ತು ತಿನ್ಬಿಡ್ತೀವಿ. ಸೊ ದಯವಿಟ್ಟು ಮಾಡಿಬಿಡಿ. ಇನ್ನೂ 1 ತುತ್ತು ಹಸಿವಿದೆ ಅಂದಾಗಲೇ ನೀವು ಬ್ರೇಕ್ಫಾಸ್ಟ್ನ ಸ್ಟಾಪ್ ಮಾಡಿ. ಒಂದು ಕ್ವಾಂಟಿಟಿಗೆ ಒಂದು ಬೌಲು ಅಥವಾ ಏನಾದರೂ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಡಿ. ಆ ಕ್ವಾಂಟಿಟಿಯಲ್ಲೇ ನೀವು ಫುಡ್ನ ನಿಮ್ಮ ಜರ್ನಿ ಅಥವಾ ನಿಮ್ಮ ಟಾರ್ಗೆಟ್ ರೀಚ್ ಆಗೋವರೆಗೂ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಚಿಕ್ಕ ಬೌಲಲ್ಲಿ ಉಪ್ಪಿಟ್ಟು ಯಾವುದೇ ನೀವು ಬ್ರೇಕ್ಫಾಸ್ಟ್ ತಗೊಳ್ಳಿ, ಫುಡ್ ಪೋರ್ಷನ್ ಕಂಟ್ರೋಲ್ ಇರಲಿ ಅಷ್ಟೇ ನಾನು ಹೇಳೋದು. ಅದ್ರ ಜೊತೆಗೆ ಹಸಿ ತರಕಾರಿ, ಫ್ರೂಟ್ಸಲ್ಲೂ ಕೆಲವು ನಿಮಗೆ ಲೋ ಕ್ಯಾಲರಿ ಫ್ರೂಟ್ಸ್ ಇರುತ್ತೆ, ಹೈ ಕ್ಯಾಲರಿ ಫ್ರೂಟ್ಸ್ ಇರುತ್ತೆ. ಹೈ ಕ್ಯಾಲರಿ ಫ್ರೂಟ್ಸ್ನ ತಿನ್ಬೇಡಿ, ಆದಷ್ಟು ಲೋ ಕ್ಯಾಲರಿ ಫ್ರೂಟ್ಸ್ನ ತಿನ್ನಿ. ನೆಕ್ಸ್ಟ್ ಯಾವುದು ಹೈ ಕ್ಯಾಲರಿ ಫುಡ್ಡು, ಲೋ ಕ್ಯಾಲರಿ ಫುಡ್ ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಫ್ರೂಟ್ಸಲ್ಲಿ ಯಾವ್ದು ಲೋ ಕ್ಯಾಲರಿ ಇರುತ್ತೆ ಮತ್ತು ಎಲ್ಲ ಥರದ್ದು ನಾನು ಯಾವ ಥರ ಫಾಲೋ ಮಾಡ್ತಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ಸೊ ಫ್ರೂಟು, ವೆಜಿಟೇಬಲ್ಸು, ಮೊಸರು ಅಥವಾ ಐದರ್ ಮಜ್ಜಿಗೆ, ಈ ಎರಡರಲ್ಲಿ ಒಂದು ದಿನಕ್ಕೆ 1 ಸಲ ಆದರೂ ನೀವು ಮೊಸರಾದರೂ ತಗೊಳ್ಳಿ, ಇಲ್ಲ ಮಜ್ಜಿಗೆ ತಗೊಳ್ಳಿ, 1 ಲೀಟ್ರ್ ಬಿಟ್ಟು ಉಪ್ಪಿನಕಾಯಿ ಆದರೂ ನೀವು ತಗೊಳ್ಬೇಕು. ಇದೆಲ್ಲ ಇರಬೇಕು ನಮಗೆ ಬ್ರೇಕ್ಫಾಸ್ಟ್ ಅಥವಾ ಊಟದ ಜೊತೆ. ಬ್ರೇಕ್ಫಾಸ್ಟ್ನ ಲೈಟಾಗಿ ತಗೊಳ್ಳಿ, ಫುಡ್ ಪೋರ್ಷನ್ ಕಂಟ್ರೋಲ್ ಮಾಡಿ, ವೆಜಿಟೇಬಲ್, ತರಕಾರಿ, ಫ್ರೂಟ್ಸು ಈ ಥರದ ಜಾಸ್ತಿ ತಿನ್ನಿ. ಅದಕ್ಕಿಂತ ಬೆಟರ್ ವರ್ಕ್ ಹೋಗೋರು ಎಲ್ಲ ಅಂದರೆ ಕೆಲಸ ಜಾಸ್ತಿ ಮಾಡೋರಿದ್ರೆ ನೀವು ಬ್ರೇಕ್ಫಾಸ್ಟ್ ತಗೊಳ್ಳಿ. ಇಲ್ಲಪ್ಪ ನಮ್ಗೆ ಸ್ವಲ್ಪ ಪ್ರೆಷರ್ ಕಮ್ಮಿ, ವರ್ಕ್ ಲೋಡ್ ಕಮ್ಮಿ ಇರುತ್ತೆ, ನಮ್ಗೆ ಆರಾಮಿದೆ ಅನ್ನೋರು ಲಿಕ್ವಿಡ್ ಥರ ತಗೋಬೋದು. ಲಿಕ್ವಿಡ್ ಮೀನ್ಸ್ ಮಾಲ್ಟ್ ಆಗಿರ್ಬೋದು, ಗಂಜಿಗಳಾಗಿರ್ಬೋದು, ಇಲ್ಲ ವಿತೌಟ್ ಮಿಲ್ಕ್ ಜ್ಯೂಸ್ಗಳಾಗಿರ್ಬೋದು, ಇಲ್ಲ ಫ್ರೂಟ್ ಸಲಾಡ್ ಆಗಿರ್ಬೋದು, ಇಲ್ಲ ಸಲಾಡ್ ಆಗಿರ್ಬೋದು, ಈ ಥರದ್ದು ನೀವು ತಗೊಳ್ಬೋದು. ಇಲ್ಲ ನಮಗೆ ಕಷ್ಟ ಆಗುತ್ತೆ, ಫುಡ್ ಇಲ್ಲದೆ ಇರೋಕ್ಕಾಗಲ್ಲ ಅನ್ನೋರು ಸ್ವಲ್ಪ ಪೋರ್ಷನಲ್ಲಿ ಫುಡ್ನ ತಗೊಳ್ಳಿ. ತಗೊಂಡು
ನಾನು ಹೇಳಿದ ಥರ ತರಕಾರಿ ಫ್ರೂಟ್ಸು ಜಾಸ್ತಿ ಮಾಡ್ಕೊಳ್ಳಿ. ಇದೊಂದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಲಂಚ್ಗೂ ಅಷ್ಟೇ, ಲಂಚ್ಗೆ ಆದಷ್ಟು ಸಲಾಡ್ ತಗೊಳ್ಳಿ. ವರ್ಕ್ ಹೋಗೋರು ಸ್ವಲ್ಪ ಫುಡ್ನ ಚಪಾತಿ, ರಾಗಿ ರೊಟ್ಟೆ, ರಾಗಿ ಮುದ್ದೆ ಯಾವುದೇ ತೊಗೊಂಡ್ರೆ ನೀವು ಕ್ವಾಂಟಿಟಿ ಕಮ್ಮಿ ಇರಬೇಕು. ರೈಸೇ ತಗೊಂಡ್ರು ಕೂಡ ನೀವು ಸ್ವಲ್ಪ ಕ್ವಾಂಟಿಟಿ ಹೇಳ್ತೀನಿ. ಮತ್ತು ಹೊಟ್ಟೆ ತುಂಬಕ್ಕೆ ಏನು ಬೇಕೋ ಲೋ ಕ್ಯಾಲರಿ ಫುಡ್ಗಳು, ಫ್ರೂಟ್ ಮತ್ತು ವೆಜಿಟೇಬಲ್ಸ್ ಈ ಥರದನ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಲಂಚಲ್ಲೂ ಕೂಡ. ಸೊ ಫುಡ್ ಮಾತ್ರ ಸುಮ್ಮನೆ ಬಾಯಿ ರುಚಿಗೆ ತಿನ್ನಂಗೆ ಇರಬೇಕು. ನನ್ನ ಪ್ರಕಾರ ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ನೀವು ಅದನ್ನು ಫಾಲೋ ಮಾಡಬೇಕು. ಹಾಗೇನು ಸ್ನ್ಯಾಕ್ಸ್ ನಿಮ್ಮ ಇಷ್ಟ, ಸ್ನ್ಯಾಕ್ಸ್ ಇರಲೇಬೇಕಾ ಅಂತ ನೀವು ಕೇಳ್ಬೋದು. ಯಾಕಂದರೆ ನೀವು ಮಧ್ಯಾಹ್ನ ಲೈಟ್ ಫುಡ್ ತೊಗೊಂಡಿದ್ರೆ ನಿಮ್ಗೆ ಸಂಜೆ ಸ್ನ್ಯಾಕ್ಸ್ ಬೇಕನ್ಸುತ್ತೆ. ಮಧ್ಯಾಹ್ನ ನೀವು 2 ಚಪಾತಿ, 2 ದೋಸೆ, ರಾಗಿ ದೋಸೆ ಅಥವಾ ಮಲ್ಟಿಗ್ರೇನ್ ದೋಸೆ ಈ ಥರದ್ದು, ಅಥವಾ ಓಟ್ಸಲ್ಲಿ ಏನಾದರೂ ತೊಗೊಂಡಿದ್ರೆ ಓಟ್ಸ್ ಕಿಚಡಿ ಈ ಥರ ಎಲ್ಲ ತೊಗೊಂಡಿದ್ರೆ ನಿಮಗೇನು ಸ್ನ್ಯಾಕ್ಸ್ ನೆಸೆಸಿಟಿ ಇರಲ್ಲ. ಲಿಕ್ವಿಡ್ ಅಥವಾ ಸಲಾಡ್ ಇಷ್ಟೇ ನೀವು ಏನಾದರೂ ತೊಗೊಂಡಿದ್ರೆ ನಿಮಗೆ ಸ್ನ್ಯಾಕ್ಸ್ ನೆಸೆಸಿಟಿ ಇರುತ್ತೆ. ಸ್ನ್ಯಾಕ್ಸ್ಗೆ ನೀವು ಮೊಳಕೆ ಬರೆಸಿರುವಂಥ ಕಾಳು ಸಲಾಡ್ಗಳು ತಗೋಬೋದು, ಅಥವಾ ಬೇಯಿಸಿರೋ ಕಾಳುಗಳು ತಿನ್ಬೋದು, ಡ್ರೈ ಫ್ರೂಟ್ಸ್ಗಳನ್ನು ತಿನ್ಬೋದು, ಮತ್ತು ಫ್ರೂಟ್ಸ್ಗಳು ನೋಡಿ ನಾನು ನೇರಳೆ ಹಣ್ಣು ತಿಂತಾ ಇದ್ದೀನಿ. ತುಂಬಾ ಬೆನಿಫಿಟ್ ಇದೆ ಇದು. ಶುಗರ್ ಕಂಟ್ರೋಲ್, ಡಯಾಬಿಟೀಸನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಈ ನೇರಳೆ ಹಣ್ಣಿಗಿದೆ. ಸೊ ನಾವು ಫ್ರೂಟ್ಗಳನ್ನು ತೊಗೊಂಡಾಗಲೂ ಕೂಡ ಅದು ಕ್ಯಾಲರಿ ಹೇಗಿರುತ್ತೆ ಅದನ್ನೆಲ್ಲ ನಾವು ನೋಡ್ಕೋಬೇಕು. ಲೋ ಕ್ಯಾಲರಿ ಫ್ರೂಟ್ಗಳನ್ನು ಹೆಚ್ಚಾಗಿ ಸ್ನ್ಯಾಕ್ಸ್ ಟೈಮ್ಗೆ ತಿನ್ನಿ. ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್. ಬೇಕಂದರೆ ನಿಮ್ಗೆ ತುಂಬ ಕಹಿ ಆಗುತ್ತೆ, ಕುಡಿಯೋಕೆ ಕಷ್ಟ ಆಗುತ್ತೆ ಅನ್ನೋರು ಒಂಚೂರು ಬೆಲ್ಲದ ಪುಡಿ ಯೂಸ್ ಮಾಡ್ಕೊಳ್ಳಿ. ಗ್ರೀನ್ ಟೀಗೆ ಬೇಕಾದ್ರೆ ಹನಿ ಯೂಸ್ ಮಾಡ್ಬೋದು. ಸೊ ಎಷ್ಟೊಂದು ವೆಯ್ಟ್ ಲಾಸ್ ಸಂಬಂಧಪಟ್ಟಂಥ ಟೀಗ ಇದು ಸಿಗುತ್ತೆ ನಿಮಗೆ. ಈ ವಿಡಿಯೋದಲ್ಲಿ ಅದ್ರ ಲಿಂಕ್ ಹಾಕಿರ್ತೀನಿ, ನಾನು ಯಾವ ಟೀ ಪೌಡರ್ ತರಿಸ್ಕೊಂಡಿದ್ದೀನಿ ಗ್ರೀನ್ ಟೀದು ಅಂತ, ಅದ್ರ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ. ಸುಮಾರು ವೆಯ್ಟ್ ಲಾಸಿಗೆ ಬೇಕಾಗಿರುವಂಥ ಎಲ್ಲ ಪ್ರಾಡಕ್ಟ್ ಲಿಂಕು ಈ ವಿಡಿಯೋದಲ್ಲಿರುತ್ತೆ, ಚೆಕ್ ಮಾಡಿ ಒಂದ್ಸಲ. ಸೊ ಆ ಥರದ್ದು ಒಂದು ಗ್ರೀನ್ ಟೀ ತಗೊಳ್ಳಿ. ಇಲ್ಲ ನಮಗೆ ತುಂಬ ಟೀ ಕುಡಿಯೋ ಕ್ರೇಜ್ ಇದೆ ಅನ್ನೋರು ಬೆಲ್ಲದ ಟೀ ಮಾಡ್ಕೊಂಡು ಕುಡೀರಿ. 1 ಟೈಮ್ ತಗೊಳ್ಳಿ, ಪದೇನೂ ತಗೊಳ್ಬೇಡಿ. ಆದಷ್ಟು ಸಕ್ಕರೆ ಬೆಲ್ಲ ಅವಾಯ್ಡ್ ಮಾಡಿ. ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದೇ. ನಮ್ಮ ವೆಯ್ಟ್ ಲಾಸ್ ಆಗಬೇಕು, ಬೇಗ ರಿಸಲ್ಟ್ ಬೇಕು, ಒಳ್ಳೆ ರಿಸಲ್ಟ್ ಬೇಕಂದ್ರೆ ಸ್ವಲ್ಪ ಕಂಟ್ರೋಲ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ. 1 ಟೈಮ್ ನೀವು ಅಡಿಕ್ಟ್ ಇದ್ದರೆ ತಗೊಳ್ಬೋದು. ಆದಷ್ಟು ಗ್ರೀನ್ ಟೀಗೆ ಜಾಸ್ತಿ ಪ್ರಯಾರಿಟಿ ಕೊಡಿ. ಸಬ್ಜಾ ಸೀಡ್ಸ್ ಹಾಕಿ 4 ಲೀಟರ್ ನೀರಿಗೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ಹಾಕಿ ಫಿಲ್ ಮಾಡಿ ಇಟ್ಕೊಂಬಿಡಿ ವಾಟರ್ ಬಾಟಲ್ಗಳನ್ನು. ಸೊ ಆ ಸಬ್ಜಾ ಸೀಡ್ಸ್ ಹಾಕಿರೋ ನೀರನ್ನ ಕುಡಿತಾ ಬನ್ನಿ. ಸೊ ಅವಾಗಲೂ ಕೂಡ ನಿಮಗೆ ವೆಯ್ಟ್ ಲಾಸ್ಗೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಇಲ್ಲ ಅಂದರೆ ಲೆಮನ್ ವಾಟರ್. ಸೊ 1 ಲೀಟ್ರಿಗೆ ಒಂದೊಂದು ಲೆಮನ್ನ ಸ್ಕ್ವೀಸ್ ಮಾಡಿ ಇಟ್ಕೊಂಡಿರಿ. ಆ ಥರ 4 ಲೀಟ್ರ್ 4 ಬಾಟಲ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಲೆಮನ್ ವಾಟರ್ನು ನೀವು ಕುಡಿತಾ ಬರ್ಬೋದು. ಅದರಿಂದನೂ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ವೆಯ್ಟ್ ಲಾಸಲ್ಲಿ. ಓಕೆ, ಡಿನ್ನರ್ಗೆ ನಾನು ಹೇಳೋದೇನೆಂದರೆ ಊಟಕ್ಕಿಂತ ಬೆಟರ್ ಪ್ರೋಟೀನ್ ಇರೋವಂಥದ್ದು, ಫೈಬರ್ ಇರೋವಂಥದ್ದು, ಲೋ ಕ್ಯಾಲರಿ ಇರೋವಂಥ ಫುಡ್ಗಳು. ಒಂದು ಫುಡ್ ತಗೊಳ್ಳೋರಿಗೆ ಇಷ್ಟ ಇರೋರಿಗೆ ಆ ಥರ ತಗೋಬೇಕು. ಆದಷ್ಟು ನಾನು ಹೇಳೋದೇನೆಂದರೆ ನೈಟ್ ಊಟಕ್ಕೆ ಲಿಕ್ವಿಡ್ ತಗೊಳ್ಳಿ. ಲಿಕ್ವಿಡ್ ಅಂದರೆ ಮಾಲ್ಟ್ ಆಗಿರ್ಬೋದು, ಲೈಟಾಗಿ ಗಂಜಿ ಆಗಿರ್ಬೋದು, ಸೂಪ್ಗಳಾಗಿರ್ಬೋದು, ವಿತೌಟ್ ಮಿಲ್ಕ್ ಶೇಕ್ಗಳು ಅಥವಾ ಜ್ಯೂಸ್ಗಳನ್ನು ನೀವು ತಗೋಬೋದು. ಸೊ ಈ ಥರ ಎಳ್ನೀರು ಈ ಥರದ್ದು ಆದಷ್ಟು ಲೈಟ್ ಫುಡ್ಗಳನ್ನ ನೈಟ್ಗೆ ಡಿನ್ನರ್ಗೆ ನೀವು ಪ್ರಿಪೇರ್ ಮಾಡ್ಕೋಬೇಕು. ಬೆಟರ್ ವೇ ಅಂತ ನಾನು ಹೇಳ್ತೀನಿ. ಇಲ್ಲ ಬೇಯಿಸಿರುವಂಥ ಕಾಳಿನ ನೀರು, ಈಗ ಹುರುಳಿ ಕಾಳೆಲ್ಲ ಬೇಯಿಸಿರ್ತೀವಲ್ವ, ಅದ್ರ ನೀರು ಎತ್ಕೊಂಡು ಕುಡಿಬೋದು. ಅದ್ರ ಜೊತೆಗೆ ಒಂದು ಪ್ರೋಟೀನ್ ಸೋರ್ಸ್ ಪನೀರ್ ಆಗಿರ್ಬೋದು, ಇಲ್ಲ ಎಗ್ ಆಮ್ಲೆಟ್ ಆಗಿರ್ಬೋದು, ಅಥವಾ ಬಾಯಿಲ್ಡ್ ಎಗ್ ಆಗಿರ್ಬೋದು. ದಿನಕ್ಕೆ 1 ಎಗ್ ಆದರೂ ನಮ್ಮ ದೇಹಕ್ಕೆ ಸೇರಬೇಕು. ವೆಜ್ ಅನ್ನೋರು, ನಾನ್ ವೆಜ್ ತಿನ್ನಲ್ಲ ಅನ್ನೋರು ಒಂದು 30 ಗ್ರಾಮ್ ಪನ್ನೀರ್ ಆದರೂ ನೀವು ಎವ್ರಿ ಡೇ ಪ್ರೋಟೀನ್ ಸೋರ್ಸ್ ಆಗಿ ತಗೋಬೇಕು. ಇಲ್ಲ ಮೊಳಕೆ ಬರೆಸಿರುವಂಥ ಕಾಳು, ಇಲ್ಲ ಬೇಯಿಸಿರುವಂಥ ಕಾಬೂಲ್ ಕಡಲೆಕಾಳಾಗಿರ್ಬೋದು, ಚನಾ ಕಡಲೆಕಾಳಾಗಿರ್ಬೋದು, ಈ ಥರದ ಪ್ರೋಟೀನ್ ಬೇಸಸ್ ಇರುವಂಥ ಕಾಳುಗಳನ್ನು ನೀವು ತಗೋಬೋದು. ಸೊ ಅದು ಕೂಡ ನಿಮಗೆ ಪ್ರೋಟೀನ ಕೊಡುತ್ತೆ. ಪ್ರೋಟೀನ್ಗೆ ಬೆಸ್ಟ್ ಆಪ್ಷನ್ ವೆಜ್ ತಿನ್ನೋರು ಎಗ್, ವೆಜ್ ತಿನ್ನದೇ ಇರೋರಿಗೆ ಪನ್ನೀರ್ ಬೆಸ್ಟ್ ಆಪ್ಷನ್. ಈ 2ರಲ್ಲಿ ಒಂದು ಕ್ವಾಂಟಿಟಿ ಕಮ್ಮಿ ಇರಲಿ. ಪನ್ನೀರು ವೆಯ್ಟ್ ಗೇನ್ ಆಗುತ್ತೆ. ಸೊ ಪ್ರೋಟೀನ್ ಸೋರ್ಸ್ಗೋಸ್ಕರ ನಾವು ತಗೋತೀವಿ ಅಂದರೆ ಒಂದು 20 ಗ್ರಾಮ್ 30 ಗ್ರಾಮ್ ಒಳಗೆ ಇರಬೇಕು. ಆದಷ್ಟು ಬೇಗ ಊಟನ ಮುಗಿಸ್ಕೋಬೇಕು. ಒಂದು 7 ಗಂಟೆ 8 ಗಂಟೆ ಒಳಗಡೆ ನಮ್ಮ ಊಟ ಮುಗಿದು ಇರಬೇಕು ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ. ಅವಾಗ ಮತ್ತೆ ಸಂಜೆ ಸಾಧ್ಯವಾದರೆ ಒಂದು 40 ಮಿನಿಟ್ಸ್ ವಾಕ್ ಮಾಡಿ, ಎಕ್ಸಸೈಸ್ ಜೊತೆಗೆ ವಾಕು ಮಾಡಿ, ಬೇಗ ರಿಸಲ್ಟ್ ಬರುತ್ತೆ. ನನಗೆ ವಾಕ್ ತಪ್ಪೋಗ್ತಾ ಇದೆ, ಸ್ಕೂಲಿಂದ ಲೇಟ್ ಬರ್ತಾ ಇದ್ದೀನಿ, ಮನೆ ಕೆಲಸ ಇರುತ್ತೆ, ಅಡುಗೆಗಳು ನೋಡ್ಕೋಬೇಕು, ಮಗನಿಗೆ ಹೋಮ್ವರ್ಕ್ ಮಾಡಿಸ್ಬೇಕು, ಸ್ವಲ್ಪ ನನಗೆ ಟೈಮ್ ಸಾಲ್ಟೇಜ್ ಆಗುತ್ತೆ. ಮತ್ತು ನಾಳೆ ಪ್ರಿಪ್ರೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು, ಏನಾದರೂ ಮನೆ ಕೆಲಸ ಇದ್ದರೆ ಮಾಡ್ಕೋಬೇಕು. ಸೊ ಇನ್ನು ಬೇರೆ ಯಾರು ಹೆಲ್ಪಿಂಗ್ ಇಲ್ಲ ನನಗೆ. ಎಲ್ಲ ಥರನೂ
ಯೂಟ್ಯೂಬ್ ಆಗಿರ್ಬೋದು, ನನ್ನ ಟೀಚಿಂಗ್ ಪ್ರೊಫೆಷನಲ್ ಆಗಿರ್ಬೋದು, ಆ್ಯಂಡ್ ನನ್ನ ಹೆಲ್ತ್ ಬಗ್ಗೆ ಆಗಿರ್ಬೋದು, ಮಗನ ನೋಡ್ಕೊಳ್ಳೋದು, ಪ್ರತಿಯೊಂದು ಮನೆ ಜವಾಬ್ದಾರಿ ಎಲ್ಲ ನಾನೇ ಮಾಡ್ತಾ ಇರೋದ್ರಿಂದ, ಸೊ ಮನೆ ನಿಭಾಯಿಸ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇರೋದ್ರಿಂದ ನನಗೆ ಸಮಯ ಸಿಗೋದಿಲ್ಲ. ಹಾಗಾಗಿ ವಾಕ್ ಹೋಗೋಕ್ಕೂ ರೀಸೆಂಟಾಗಿ ತಪ್ಪೋಗಿದೆ, ಬಟ್ ಸ್ಟಾರ್ಟ್ ಮಾಡಿದರೆ ನನಗೆ ಇನ್ನೂ ಬೇಗ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಏನಿಲ್ಲ ಅಂದರೂ ನಾನು ಬೇಗ ರೆಡ್ಯೂಸ್ ಮಾಡ್ತೀನಿ. ಸೊ ವಾಕ್ ಒಂದು 40 ಮಿನಿಟ್ಸ್ ವಾಕ್ ಮಾಡಿ, ಹೊರಗೆ ಹೋಗೋಕ್ಕಾಗಿಲ್ಲ ಅಂದರೂ ನಿಮ್ಮ ಮನೆ ಸುತ್ತಮುತ್ತನೇ ಓಡಾಡ್ತಾ ಇರಬೇಕು. ಸುಮ್ಮನೆ ಓಡಾಡ್ತಾ ಇದ್ರೆ ಸ್ಟೆಪ್ಸ್ ಇದ್ದೇ ಇರುತ್ತೆ, ಹತ್ತೋದು ಇಳಿಯೋದು ಒಂದು 20 ಟೈಮ್ಸ್ ಆ ಥರ ಮಾಡಿದ್ರು ಕೂಡ ಸಾಕು, ನಿಮಗೆ ಬೇಗ ಎಫೆಕ್ಟಿವ್ ರಿಸಲ್ಟು ಬರುತ್ತೆ. ಸೊ ಇದಿಷ್ಟನ್ನು ಫಾಲೋ ಮಾಡಿ. ಮತ್ತು ಇನ್ನೇನು ಬೆಡ್ಗೆ ಹೋಗಬೇಕು ಅಥವಾ ನಿದ್ದೆ ಮಾಡಬೇಕು ಅನ್ನೋವಾಗ, ಸೊ ನಿಮಗೆ ಇಷ್ಟ ಆಗುವಂಥ ಏನಾದರೂ ಅಫರ್ಮೇಷನ್ ಅಥವಾ ಮ್ಯಾನಿಫೆಸ್ಟಿಂಗ್ ಇದ್ದರೆ ಯೂನಿವರ್ಸ್ ಹತ್ರ ಮ್ಯಾನಿಫೆಸ್ಟ್ ಮಾಡಿಕೊಂಡು ಒಂದಷ್ಟು ಶ್ಲೋಕಗಳು ಅಥವಾ ಏನಾದರೂ ಡಿವೋಷ್ನಲ್ ಆಗಿರುವಂಥದ್ದನ್ನ ಕೇಳಿ, ಆಮೇಲೆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಮಾಡ್ಕೊಳ್ಳಿ. ಸೊ ನನ್ನ ಚಾನಲಲ್ಲಿದೆ ವೆಯ್ಟ್ ಲಾಸ್ ಪೌಡ್ರ್ ಹೇಗೆ ಮಾಡೋದು ಅಂತ, ಸಖತ್ ರಿಸಲ್ಟ್ ಕೊಡುತ್ತೆ. ನೀವು ತಿಂದಿರುವಂಥ ಆಹಾರ ಡೈಜೆಷನ್ ಆಗಿಲ್ಲ ಅಂದರೆ ಅಥವಾ ಏನಾದರೂ ನಿಮಗೆ ಅದು ಗ್ಯಾಸ್ಟ್ರಿಕ್ ಆಗೋ ಸಾಧ್ಯತೆ ಇದ್ದರೆ ಅದು ತುಂಬಾ ಬೇಗ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ನನ್ನ ಚಾನಲಲ್ಲಿ ಆ ವಿಡಿಯೋ ಇದೆ, ಈ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕು ಕೊಟ್ಟಿರ್ತೀನಿ, ಚೆಕ್ ಮಾಡಿ ಒಂದ್ಸಲ. ನನ್ನ ಚಾನಲಲ್ಲಿ ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಿದ್ದು ರೀಸೆಂಟಾಗಿ ತುಂಬಾ ಹಾಕಿದ್ದೀನಿ, ಚೆಕ್ ಮಾಡಿ. ವೆಯ್ಟ್ ಲಾಸ್ ಪೌಡ್ರ್ ಹಾಕಿದ್ದೀನಿ, ಅದನ್ನು ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ತಿಂಗಳಗಂಟ್ಲೆ ನೀವು ಅದನ್ನು ಬಳಸ್ಕೋಬೋದು. 1 ಟೇಬಲ್ ಸ್ಪೂನ್ ಅಷ್ಟು ಪೌಡರ್ನ 1 ಲೋಟ ನೀರಿಗೆ ಕಲಿಸ್ಕೊಂಡು ಕುಡಿದ್ಬಿಟ್ಟು ಮಲಗಿದ್ರೆ ನೀವು ತಿಂದಿರುವಂಥ ಫುಡ್ಡು ಡೈಜೆಷನ್ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ, ಬೇಗ ವೆಯ್ಟು ರೆಡ್ಯೂಸ್ ಆಗುತ್ತೆ. ಸೊ ಎವ್ರಿ ಡೇ ಅದು ಮಾಡೋಕ್ಕಾಗಿಲ್ಲ ಅಂದರೆ 1 ಲೋಟ ಬಿಸಿನೀರು ಮಾರ್ನಿಂಗ್ ಮತ್ತು ಮಲಗಬೇಕಾದ್ರೆ ಬೆಟರ್ ವೇ ಮಾಡಲೇಬೇಕು. ನೀವು ಬಿಸಿನೀರಾದರೂ ನೀವು ತಗೊಳ್ಳೇಬೇಕು. ಸೊ ಬಿಸಿನೀರು ಕುಡಿದಷ್ಟು ನಿಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಈಗ ವೆಯ್ಟ್ ಲಾಸ್ ಜರ್ನಿ ಅಂದಾಗ ನಿಮಗೆ ಅಡ್ವಾಂಟೇಜ್ ಎಷ್ಟಿದೆಯೋ ಹಾಗೆ ಡಿಸ್ಅಡ್ವಾಂಟೇಜು ಇರುತ್ತೆ, ಯಾವುದೇ ವಿಷಯದಲ್ಲಾಗಿರಲಿ. ಗ್ಯಾಸ್ಟ್ರಿಕ್ ಆಗೋ ಸಾಧ್ಯತೆ ಇರುತ್ತೆ, ಮತ್ತು ಡೈಜೆಷನ್ ಆಗದೆ ಇರೋ ಪ್ರಾಬ್ಲಮ್ಮು, ಓವರ್ ಹೀಟ್ ಆಗುತ್ತೆ, ಯಾಕಂದರೆ ನಾವು ಯೂಸ್ ಮಾಡುವಂಥ ಪದಾರ್ಥಗಳು ಅದೆಲ್ಲ ಇದ್ದಾಗ. ಸೊ ಅದನ್ನು ನಿವಾರಿಸ್ಕೊಳ್ಳೋಕ್ಕೆ ಗೋಂದ್ ಕಟ್ಟೀರ ಅಥವಾ ಬಾದಾಮ್ ಗೋಂದು ಅಥವಾ ಬಾದಾಮ್ ಅಂಟ ಅಂತ ಕರಿತೀವಿ, ಅದು ಸಿಗುತ್ತೆ. ಅದರ ಲಿಂಕು ಕೂಡ ನಾನು ಹಾಕಿರ್ತೀನಿ, ನಾನು ಅದು ತಗೊಳ್ತೀನಿ. ನನಗೆ ಬೇಗ ಓವರ್ ಹೀಟ್ ಆಗಿಬಿಡುತ್ತೆ. ಸೊ ಓವರ್ ಹೀಟ್ ಆದಾಗ ಇನ್ನಷ್ಟು ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಹಂಗಾಗಿ ನೀವು ಕುಡಿಯೋ ನೀರು ಜೊತೆಗೆ ಅದನ್ನು ರಾತ್ರಿ ನೆನೆಸಿಟ್ಬಿಟ್ರೆ ರೈಸ್ ಥರ ಫರ್ಮೆಂಟೇಷನ್ ಆಗುತ್ತೆ. ಬೆಳಗ್ಗೆ ನೀವು ವಾಟರ್ ಕುಡಿಯೋವಾಗ ಅಥವಾ ಜ್ಯೂಸ್ಗೆ ಈ ಥರ ಎಲ್ಲ ಸ್ವಲ್ಪ ಲಿಟ್ಲ್ ಬಿಟ್ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ಕುಡಿತಾ ಬನ್ನಿ. ನಿಮ್ಮ ಬಾಡಿನೂ ಕೂಲ್, ಮಜ್ಜಿಗೆ ಮಿಸ್ ಮಾಡಬೇಡಿ, ಒಂದು ಮಜ್ಜಿಗೆ ತಗೊಳ್ಳಿ, ನಿಮ್ಮ ದೇಹನೂ ಕೂಡ ತಂಪಾಗಿರುತ್ತೆ ಆ್ಯಂಡ್ ನಿಮ್ಮ ಬಾಡಿಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಸೊ ಈ ಥರ ಒಂದು ವೆಯ್ಟ್ ಲಾಸ್ ಜರ್ನಿ, ಇದನ್ನು ನೀವು ಫುಡ್ಡನ್ನು ಚೇಂಜಸ್ ಮಾಡ್ಕೊಳ್ಬೋದು. ಇಲ್ಲ ಒಂದೇ ಥರ ಫುಡ್ ಫಾಲೋ ಮಾಡ್ತೀವಿ ಅನ್ನೋರು ಒಂದೇ ಥರ ಫುಡ್ನ ಫಾಲೋ ಮಾಡ್ಬೋದು. ಫುಡ್ಡಲ್ಲಿ ನಿಮ್ಗೆ ಗೊತ್ತಿರೋದು, ನೀವು ಏನು ತಿಂತೀರೋ ಅದರಲ್ಲಿ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ, ಕಮ್ಮಿ ಕ್ವಾಂಟಿಟಿಯಲ್ಲಿ ಫುಡ್ನ ತೊಗೊಳ್ಳಿ. ಫೈಬರ್, ಪ್ರೋಟೀನ್, ಹೈ ನ್ಯೂಟ್ರಿಷನ್ಸ್ ಇರೋವಂಥದ್ದು ಅಥವಾ ಲೋ ಕ್ಯಾಲರಿ ಫುಡ್ಗಳನ್ನು ಹೆಚ್ಚಾಗಿ ತೊಗೊಂಡ್ರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಸೊ 82 ಇಂದ 79 ಬಂದಿದ್ದೀನಿ ಒಂದೇ ವಾರದಲ್ಲಿ. ಖಂಡಿತ ಇನ್ನು 60 ನನ್ನ ಟಾರ್ಗೆಟ್ ಇರೋದು. ಎಷ್ಟೇ ಸಮಯ ತಗೊಳ್ಳಿ 60 ಟಾರ್ಗೆಟ್ ರೀಚ್ ಮಾಡಿ. 60ಗೆ ಸಾಕು. ತುಂಬ ಸಣ್ಣ ಆದರೂ ಚೆನ್ನಾಗಿ ಕಾಣಿಸಲ್ಲ, ನಾನು ಯಾವಾಗಲೂ ಗುಂಡಮ್ಮ ಥರ ಇದ್ದು ತೀರಾ ಸಣ್ಣ ಆದರೆ ನನ್ನನ್ನು ನಾನೇ ನೋಡ್ಕೊಳ್ಳೋಕೆ ಇಷ್ಟ ಆಗಲ್ಲ. ಹಾಗಾಗಿ 60 ಮೈ ಟಾರ್ಗೆಟ್. ಒಂದು 60 kg, ನನ್ನ ಏಜ್ಗೆ 60 ಪರ್ಫೆಕ್ಟ್ ಅಂತ ಅನ್ಸುತ್ತೆ. 60ಗಿಂತ ಕಮ್ಮಿ ಆದರೆ ಇನ್ನೂ ಬೆಟರೇ, ಬಟ್ ಬೇಡ, ತೀರಾ ಬೇಡ. 60 kg ಬಂದರೆ ಸಾಕು, ನಾನು ಅದು ನನ್ನ ಟಾರ್ಗೆಟ್ ಇರೋದು. ಈ ಥರ ಒಂದು ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಮತ್ತೇನಾದರೂ ಹೆಚ್ಚಿನ ಡೌಟ್ಸ್ಗಳಿದ್ರೆ ಇದೇ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ರಿಲೇಟೆಡ್ ಮತ್ತೆ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ಡೈಲಿ ನಾನು ಹೇಗೆ ರುಟೀನ್ ಫಾಲೋ ಮಾಡ್ತಿದ್ದೀನಿ ಅಂತ ಶಾರ್ಟ್ಸ್ಗಳು ಕೂಡ ಹಾಕ್ತಾ ಇದ್ದೀನಿ, ದಯವಿಟ್ಟು ವಾಚ್ ಮಾಡಿ. ನೀವು ಸಪೋರ್ಟ್ ಮಾಡ್ತಾ ಇರಿ. ನಾನು ವೆಯ್ಟ್ ರೆಡ್ಯೂಸ್ ಮಾಡ್ತೀನಿ, ಜೊತೆಗೆ ನಿಮ್ಗಳು ವೆಯ್ಟ್ ರೆಡ್ಯೂಸ್ ಆಗಲಿಕ್ಕೆ ಒಳ್ಳೊಳ್ಳೆ ಉಪಯುಕ್ತ ಮಾಹಿತಿ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. 7 ದಿನಕ್ಕೆ ಆಗೋ ಥರ ಬ್ರೇಕ್ಫಾಸ್ಟ್, ವೆಯ್ಟ್ ಲಾಸ್ಗೆ ಬ್ರೇಕ್ಫಾಸ್ಟು, 7 ದಿನಕ್ಕೆ ಆಗೋಷ್ಟು ವೆಯ್ಟ್ ಲಾಸ್ ಡ್ರಿಂಕ್ಗಳು, 7 ದಿನ ಲಂಚ್, 7 ದಿನ ಡಿನ್ನರ್, ಅದೊಂದು ಎಪಿಸೋಡ್, 7 ದಿನ ಸ್ನ್ಯಾಕ್ಸು, ಯಾವ ಥರ ತಗೋಬೇಕು ಅಂತ ವಿತ್ ರೆಸಿಪಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತ ಶೀಘ್ರದಲ್ಲೇ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇದ್ದೀನಿ, ಆಗ್ತಾಯಿಲ್ಲ. ಖಂಡಿತ ಅಪ್ಲೋಡ್ ಮಾಡ್ತೀನಿ. 7 ದಿನಕ್ಕೆ ಆಗೋಷ್ಟು ಒಂದೇ ವಿಡಿಯೋದಲ್ಲಿ ನಿಮಗೆ ಸಿಗೋ ಥರ ನಾನು ಒಂದೊಂದೇ ಎಪಿಸೋಡ್ ಥರ ಮಾಡಿ ಹಾಕ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ತುಂಬ ಲೆಂಗ್ತಿ ಆಯಿತು. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಏನಾದರೂ ಹೆಚ್ಚಿನ ಪ್ರಶ್ನೆಗಳಿದ್ರೆ, ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟಲ್ಲಿ ಬರೀರಿ. ನಾನು ವೆಯ್ಟ್ ಲಾಸಿಗೆ ಯೂಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಡಕ್ಟ್ ಲಿಂಕ್ ಈ ಡಿಸ್ಕ್ರಿಪ್ಷನಲ್ಲಿರುತ್ತೆ,
ದಯವಿಟ್ಟು ಒಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಆ್ಯಂಡ್ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ಡಿಟಾಕ್ಸ್ ಡ್ರಿಂಕ್ ವಾಟರ್ಗಳು ಎಲ್ಲಾದ್ರೂ ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ ನೋಡ್ಕೊಳ್ಳಿ, ನೀವು ಕೂಡ ಟ್ರೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಅಲ್ಲಿ.